ಶುಭೋದಯ. ಇವತ್ತು ನಾನು ನಿಮಗೆ ಒತ್ತಕ್ಷರ ಬರೆಯೋದು ಹೇಗೆ ಅಂತೇಳಿ ಹೇಳಿಕೊಡುತ್ತೇನೆ. ನೋಡಿ, ಕನ್ನಡ ವರ್ಣಮಾಲೆ ಬಂತಂತೇಳಿದರೆ ನಿಮಗೆ ಕನ್ನಡ ಕಲಿಯೋ ತುಂಬ ಆಸೆ ಇದೆ, ಹೌದಲ್ವಾ? ನೀವು ಕನ್ನಡ ಕಲಿಯಬೇಕಂತೇಳಿದರೆ ಒಂದು ವರ್ಣಮಾಲೆ, ಗುಣಿತಾಕ್ಷರ, ಒತ್ತಕ್ಷರ ಇದು 3 ಬಂತಂದರೆ ನಿಮಗೆ ಕನ್ನಡ ಬಂದೇ ಬರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ. ನಿಮಗೆ ಒತ್ತಕ್ಷರ ಬರೆಯೋದು ಹೇಗೆ ಅಂತೇಳಿ ಹೇಳಿ ಕೊಡುತ್ತೇನೆ. ಒತ್ತಕ್ಷರಗಳು ನೋಡಿ, ಇಲ್ಲಿ ಕ, ಖ, ಗ, ಘ, ಞ ಅಂದರೆ ಕಗೆ ಈ ಒತ್ತಕ್ಷರ ಬರುತ್ತೆ, ಖಗೆ ಈ ಒತ್ತಕ್ಷರ ಬರುತ್ತೆ, ಗಗೆ ಇದು ಒತ್ತಕ್ಷರ ಬರೀತಾ ಹೋಗ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಬರಲ್ಲ. ಗ, ಜ್ಞ, ಚ, ಛ, ಜ, ಜ, ಞ. ಟ 2 ಥರ ಬರಿಬೋದು, ಹೀಗೂ ಬರಿಬೋದು, ಹೀಗೂ ಬರಿಬೋದು. ಒತ್ತಕ್ಷರ ಟ, 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 ಡ, ಡ, ಣ, ತ, ತ, ದ, ದ, ನ, ಪ, ಪ, ಬ, ಬ, ಮ, ಯ, ರ, ರ ಹೀಗೂ ಬರಿತೀವಿ, ಹೀಗೂ ಬರಿತೀವಿ. 2 ಒತ್ತಕ್ಷರ ಬರುತ್ತೆ ರಾದಲ್ಲಿ. ಲ, ವ, ಶ, ಸ, ಅ, ಳ. ನಿಮಗೆ ಕನ್ನಡ ಕಲಿಬೇಕಂತೇಳಿದರೆ ವರ್ಣಮಾಲೆ, ಒತ್ತಕ್ಷರ ಮತ್ತು ಗುಣಿತಾಕ್ಷರ ಬರಲೇಬೇಕು. ಆಗಿದ್ದಾಗ ಮಾತ್ರ ನಿಮಗೆ ಕನ್ನಡ ಬರೀಲಿಕ್ಕೆ ಬರುತ್ತದೆ. ಹಾಗೆ ಪದಗಳನ್ನು ಗುರುತಿಸುವಿಕೆ ಮಾಡಿದರೆ ಓದಲಿಕ್ಕೂ ಬರುತ್ತದೆ. ಧನ್ಯವಾದಗಳು.